ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕ್ರೇಜಿ ಕುಕಿಂಗ್ ಕನ್ನಡ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಇದು ಬಂದು ಸಂಡೇದು ವ್ಲಾಗು. ಇದನ್ನು ಪೋಸ್ಟ್ ಮಾಡ್ತಾ ಇರೋದು ಬಂದು ಬುಧವಾರ. ಮೊದಲಿಗೆ ಎಲ್ಲ ಪ್ರಿಪ್ರೇಷನ್ ನಡೀತಾ ಇತ್ತು. ಪ್ರಿಪ್ರೇಷನ್ ಏನು ಅಂತ ನೀವು ಕಮೆಂಟ್ ಮಾಡ್ಬೋದು. ಅದು ಬಂದು ಬರ್ತಡೇ ಸೆಲೆಬ್ರೇಷನ್ದು. ನೀವು ಬೇಕಾದ್ರೆ ಕಮೆಂಟ್ ಮಾಡ್ಬೋದು ಏನಂದ್ರದ್ದು ಪ್ರಿಪ್ರೇಷನ್ ಅಂತ. ಬರ್ತಡೇದು ಇಲ್ಲಿ ಬಂದು 10 kg ಪಲಾವ್ ಮಾಡ್ತಾ ಇರೋದು. ಮೊದಲಿಗೆ ಇಲ್ಲಿ 2 ಲೀಟರ್ ಆಯಿಲ್ ಹಾಕ್ಕೊಂಡಿದ್ದಾರೆ. ಆಮೇಲೆ 1 kg ಈರುಳ್ಳಿ, ನಾರ್ಮಲಾಗಿ ಭಟ್ರು ಹೇಗೆ ಅಡುಗೆ ಮಾಡ್ತಾರೋ ಸೇಮ್ ಅದೇ ರೀತಿ. ಜಾಸ್ತಿ ಏನು ರೆಕಾರ್ಡ್ ಮಾಡ್ಕೊಳಕ್ಕೆ ಹೋಗಿಲ್ಲ ನಾನು. ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ, ಅದನ್ನೇ ಈಗ ಪೋಸ್ಟ್ ಮಾಡ್ತಾ ಇರೋವಂಥದ್ದು. ಇಲ್ಲಿ ಈರುಳ್ಳಿ ಆದಮೇಲೆ ಮೆಂತ್ಯ ಸೊಪ್ಪು ಮತ್ತು ಪುದೀನ ಸೊಪ್ಪು ಎರಡನ್ನೂ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡಿದ್ದಾರೆ. ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಹಾಕ್ಕೊಂಡಿದ್ದಾರೆ ಸೊಪ್ಪ. ನಾರ್ಮಲಾಗಿ ನೀವು ಏನಾದ್ರು ಮನೇಲಿ ಫಂಕ್ಷನ್ ಆದರೆ ನೀವು ಬೇಕಾದ್ರೆ ಮಾಡ್ಬೋದು ಇದೇ ರೀತಿ ಅಡುಗೆನ ನೀವು ಮನೇಲೇ. ಇದೆಲ್ಲ ಫ್ರೈ ಆದಮೇಲೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದಾರೆ. ಮೆಣಸಿನ್ಕಾಯಿ ಹಾಕೋದಕ್ಕೂ ಮುಂಚೆ ಪಲಾವ್ ಎಲೆದು ಮಸಾಲೆ ಅದೆಲ್ಲ ಬರುತ್ತೆ ಅಲ್ವಾ, ಅದನ್ನೆಲ್ಲ ಹಾಕ್ಕೊಂಡಿದ್ದಾರೆ. ಈಗ ಮೆಣಸಿನ್ಕಾಯಿ ಹಾಕ್ಕೊಂಡು ಈಗ ಬೀನ್ಸು, ಗೆಡ್ಡೆಕೋಸು, ಆಮೇಲೆ ಕ್ಯಾರೆಟು ಮತ್ತು ಹೂಕೋಸು ಇಷ್ಟನ್ನೂ ಹಾಕ್ಕೊಂಡಿದ್ದಾರೆ. ತರಕಾರಿ ಮತ್ತು ಬಟಾಣಿ ಹಾಕ್ಕೊಂಡಿದ್ದಾರೆ. ಹಾಕ್ಕೊಂಡು ಕ್ಲೀನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಂಡಿದ್ದಾರೆ. ತರಕಾರಿನ ಬಂದು ಉದ್ದುದಾಗಿ ಕಟ್ ಮಾಡಿರೋವಂಥದ್ದು. ಜಾಸ್ತಿ ಏನು ಕ್ಲಿಪ್ಪಿಂಗ್ ತೊಗೊಂಡಿಲ್ಲ, ಇರೋದನ್ನೇ ಸ್ವಲ್ಪ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇರೋದಷ್ಟೇ. ಹಾಕ್ಕೊಂಡು ಎಲ್ಲನೂ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡು ಅದು ಕ್ಲೀನಾಗಿ ಬೇಯಬೇಕು. ನೋಡಿ, ಈಗ ಟೊಮೊಟೊ ಹಾಕ್ಕೊಂಡಿದ್ದಾರೆ. ಟೊಮೊಟೊ ಹಾಕ್ಕೊಂಡು ಎಲ್ಲನೂ ಕ್ಲೀನಾಗಿ ಫ್ರೈ ಮಾಡ್ಕೊಂಡಿದ್ದಾರೆ. ಇಲ್ಲಿ ನಾರ್ಮಲಾಗಿ ಎಲ್ಲ ಮಸಾಲೆ ಹಾಕ್ಕೊಂಡಿದ್ದಾರೆ. ಅರ್ಶಿಣದ ಪುಡಿ, ಖಾರದ ಪುಡಿ, ಪಲಾವ್ ಮಸಾಲ, ಆಮೇಲೆ ಚಿಕನ್ ಮಸಾಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಧನಿಯಾ ಪುಡಿ, ಗರಂ ಮಸಾಲೆ, ಈ ಥರ ಎಲ್ಲ ಮಸಾಲೆನೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದಾರೆ. ಈ ಟೈಮಲ್ಲಿ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ, ಅಂದರೆ 1-2 ಲೀಟ್ರಷ್ಟು ನೀರು ಹಾಕ್ಕೊಳ್ಳಿ. ಏಕೆಂದರೆ ಮಸಾಲೆ ಎಲ್ಲ ತಲೆ ಹಿಡಿಬಾರ್ದಲ್ವ, ಅಷ್ಟು ಹಾಕ್ಕೊಂಡು ಕ್ಲೀನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಇನ್ನೊಂದು ಮೇನ್ ಥಿಂಗ್ ಏನಪ್ಪ ಅಂದರೆ, ಜಾಸ್ತಿ ಅಡುಗೆ ಮಾಡ್ಬೇಕಾದ್ರೆ ನೀವು ಅಕ್ಕಿನ ಯಾವ ಥರಲ್ಲಿ ಮೆಷರ್ ಮಾಡ್ಕೊತೀರಾ ಅದು 2ರಷ್ಟು ನೀರು ಇರಬೇಕು. ಲೋಟದಲ್ಲಿ ಮೆಷರ್ ಮಾಡ್ಕೊಳ್ಳೋಕ್ಕೇನು ಹೋಗಬೇಡಿ. ಯಾವ್ದಾರು ಈ ಥರ ದೊಡ್ಡ ಪಾತ್ರೆಯಲ್ಲಿ ಮೆಷರ್ ಮಾಡ್ಕೊಳ್ಳಿ. ಅಕ್ಕಿ ಬಂದು ಈ ಥರ ಬಕೆಟಲ್ಲಿ 3 kg ಆಗಿತ್ತು. 3 kg ಅಕ್ಕಿಗೆ 6 ಬಕೆಟ್, 3 ಬಕೆಟ್ ಅಕ್ಕಿಗೆ 6 ಬಕೆಟ್ ನೀರು ಹಾಕಿ ಮಿಕ್ಸ್ ಮಾಡಿ. ನೀರು ಚೆನ್ನಾಗಿ ಕುದಿಬೇಕು.
ನೀರು ಚೆನ್ನಾಗಿ ಕುದ್ದಾದ್ಮೇಲೆ ಅಕ್ಕಿ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ನೋಡಿ ಅನ್ನ ಆಗಿದೆ, ಒಂದು 75% ಬೆಂದಿದೆ, ಇನ್ನೊಂದು 25% ಅಷ್ಟು ಬೇಯಬೇಕು ಅಷ್ಟೇ. 10 kg ಅಷ್ಟು ಅಕ್ಕಿ ಹಾಕ್ಕೊಂಡಿರೋದು. ಇದರಲ್ಲಿ ಮಿನಿಮಮ್ 120 ಜನ ಊಟ ಮಾಡ್ಬೋದು. ಕ್ಲೀನಾಗಿ ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡ್ಕೊಂಡು ಲಾಸ್ಟಲ್ಲಿ ತುಪ್ಪ ಹಾಕ್ಕೊಂಡಿರೋದು. ತುಪ್ಪ ಬಂದು ನಂದಿನಿ ತುಪ್ಪ ಹಾಕ್ಕೊಂಡು ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊಂಡಿರೋದು ಚಿಕ್ಕದಾಗಿ ಕಟ್ ಮಾಡಿ. ಈಗ ಇದನ್ನು ದಮ್ ಕಟ್ಟೋಕ್ಕೋಸ್ಕರ ಇದ್ರ ಮೇಲೆ ಏನಾದ್ರು ತೂಕದ್ದು ಇರಬೇಕಲ್ವ, ಅದಕ್ಕೋಸ್ಕರ ನಾವಿಲ್ಲಿ ಒಂದು ಖಾಲಿ ಸಿಲಿಂಡರ್ ಮತ್ತು ಒಂದು ಪಾಟ್ ಇಕ್ಕಿದ್ವಿ. ಇದೇ ರೀತಿ ತೂಕದ ವಸ್ತುನ ಸುತ್ತ ಇಡಬೇಕು. ಈಗ ನೋಡಿ ಒಂದು ಕಾಲು ಗಂಟೆ ಆದಮೇಲೆ ತೆಗ್ದು ಅದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕಷ್ಟೇ. ಈಗ ನೋಡಿ ದಮ್ ಕಟ್ಟಾಗಿದೆ. ಈಗ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಪಲಾವ್ ರೆಡಿ. ನಾವು ಈ ಥರ ದಮ್ ಕಟ್ಟಿ ಯಾವುದಾದ್ರು ಒಂದು ಪಾತ್ರೆಗೆ ಅಥವಾ ಎಂಥವ್ರು ಹಾಕಿ ಮಡಗಿದ್ರೆ ಅದು ನಾಳೆ ಬೆಳಗ್ಗೆ ತನಕ ಹಂಗೆ ಬಿಸಿ ಇರುತ್ತೆ. ಅಂದರೆ ಈಗ ಎಷ್ಟು ಬಿಸಿ ಇರುತ್ತೋ ಅಷ್ಟೇ ಇರಲ್ಲ, ಬಟ್ ಲೈಟಾಗಂತೂ ಬಿಸಿ ಇದ್ದೇ ಇರುತ್ತೆ ಕೆಳಗಡೆ. ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಬಿಸಿ ಬಿಸಿ ಪಲಾವ್ ರೆಡಿ. ಇದಕ್ಕೆ ಮೊಸರು ಬಜ್ಜಿ ಹಾಕ್ಕೊಂಡು ತಿಂತಾಯಿದ್ರೆ ಚೆನ್ನಾಗಿರುತ್ತೆ.